ಇದಾಗಿದ್ಮೇಲೆ ಯಾವ ವಿಡಿಯೋಸು ಬರಲಿಲ್ಲ ಅಂತ ಅಂದರೆ ಐ ಕ್ವಿಟ್. ಐ ಆಮ್ ಸಾರಿ ಬಟ್ ನಾನು ಆಚೆ ಏನೋ ಕೇಳಿದ್ದಕ್ಕೆ ಯಾರೋ ಏನೋ ಮಾಡಿಸೋರೆ ಆ ಥರ ಈ ಥರ ಅಂತ ಹೇಳಿದ್ರು. ಬಟ್ ಅದು ಎಲ್ಲಿ ತನಕ ಸತ್ಯ, ಎಲ್ಲಿ ತನಕ ಏನು ಎತ್ತ ನನಗಂತೂ ಗೊತ್ತಿಲ್ಲ. ಅದು ಹೊಡೆದಿದ್ದೀವಿ ಅಂದಿದ್ರೆ ನಾನು ನನ್ನ ಫ್ರೆಂಡು ಇಬ್ಬರು ಸ್ಪಾಟ್ ಆಗ್ತಿದ್ವಿ. ಇಲ್ಲೇ ಬ್ರೇಕ್ ತೊಗೊಂಡು ಚಾನಲ್ನ ಸ್ಟಾಪ್ ಮಾಡಲಾ. ಹೆಲೋ ಹಾಯ್ ನಮಸ್ಕಾರ, ನಾನು ನಿಮ್ಮ ಅಷ್ಟೇಕ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಿ ಗುರು? ನಾನು ಚೆನ್ನಾಗಿದ್ದೀನಿ. ನನ್ನ ವಾಯ್ಸ್ ನೋಡಿದ್ರೆ ಗೊತ್ತಾಗ್ಬೋದು, ಇನ್ನೂ ಫೀವರ್ ಇದೆ. ಲೈಕ್ ಈ ವಿಡಿಯೋ ಮಾಡಬೇಕಾ ಮಾಡಬಾರ್ದಾ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಯೋಚನೆ ಮಾಡಿದೆ. ಎಷ್ಟೋ ಜನ ಹತ್ರ ಲೈಕ್ ಕನ್ಸಲ್ಟ್ ಮಾಡಿದೆ, ಮಾಡ್ಬೋದಾ ಅಂದ್ಬಿಟ್ಟು. ಅವರೆಲ್ಲರೂ ಒಂದೇ ಹೇಳಿದ್ದು, ಇಲ್ಲ ಮಾಡು, ನಿನ್ನ ಲೈಫಲ್ಲಿ ಏನಾಗ್ತಿದೆ ಅಂದ್ಬಿಟ್ಟು ಗೊತ್ತಾಗಬೇಕು ಅಂದ್ಬಿಟ್ಟು ಅಂದರು. ಸೊ ಅದಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು. ಲೈಕ್ 2 months ಹಿಂದೆಯಿಂದ ಬ್ಯಾಕ್ ಟು ಬ್ಯಾಕ್ ವೀಡಿಯೋಸ್ ಆಗ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಲೈಕ್ ಹೆಲ್ತ್ ಕಂಡೀಷನ್ ಹೇಗಿದೆ ಅಂದ್ಬಿಟ್ಟು ಹೇಳ್ಬಿಡ್ತೀನಿ. ಲೈಕ್ 3-4 days ಬ್ಯಾಕಿಂದ 104-105 ಡಿಗ್ರೀಸಿಂದ 103 ಡಿಗ್ರೀಸಿಗೆ ಲೈಕ್ ರೆಡ್ಯೂಸ್ ಆಯಿತು. ಸೊ ಇವಾಗ ಪರವಾಗಿಲ್ಲ, ಇನ್ನೂ ಫೀವರಲ್ಲೇ ಇದ್ದೀನಿ. ಸೊ ನನ್ನ ಬಾಡಿ ಕಂಡೀಷನ್ ನೋಡ್ಬೋದು. ಲೈಕ್ ನನ್ನ ಫೇಸ್ ನನಗೆ ನೋಡೋಕ್ಕಾಗ್ತಿಲ್ಲ, ಅಷ್ಟೊಂದು ಲೈಕ್ ಸ್ಟ್ರಿಂಕ್ ಆಗಿಬಿಟ್ಟಿದ್ದೀನಿ. ಸೊ ಬಾಡಿನೂ ಅಷ್ಟೇ ಗುರು, ಅಷ್ಟೊಂದು ಸ್ಟ್ರಿಂಕ್ ಆಗಿಬಿಟ್ಟಿದೆ. ಸಿಕ್ಕಾಪಡೆ ಟಯರ್ಡ್ಗಳು ಆಗ್ತಾನೇ ಇಲ್ಲ. ಹೇಗಿದೆ ಅಂತ ಅಂದರೆ, ಸಿಕ್ಕಾಪಟ್ಟೆ ಕಂಟೆಂಟ್ಸು ನನ್ನ ಹತ್ರ ಆಲ್ರೆಡಿ ಶೂಟ್ ಮಾಡಿ ನನ್ನ ಲ್ಯಾಪ್ಟಾಪಲ್ಲಿದೆ, ಬಟ್ ಎಡಿಟ್ ಮಾಡಿ ಹಾಕೋಕ್ಕಾಗ್ತಿಲ್ಲ. ನಮ್ಮದು ರಾಜಾಜಿನಗರ ಚಾಣಕ್ಯ ಹಿಂದೂ ಮಹಾಗಣಪತಿದು 3 days ವೀಡಿಯೋ ಶೂಟ್ ಮಾಡಿದ್ದೀನಿ. ಫಸ್ಟ್ ದಿನ ಗಣಪತಿ ಆರ್ಕೆಸ್ಟ್ರಾದು, ಸೆಕೆಂಡ್ ದಿನ ಅನ್ನದಾನದ್ದು, ಥರ್ಡ್ ದಿನ ಪ್ರೊಸೆಷನ್ದು. ಸೊ ನಾನು ಏನು ಪ್ಲ್ಯಾನ್ ಮಾಡಿದ್ದೆ ಅಂದರೆ, ಫಸ್ಟ್ ದಿನ ನಾನು ಏನು ಶೂಟ್ ಮಾಡ್ತೀನೋ ಅದನ್ನು ಸೆಕೆಂಡ್ ದಿನ ಹಾಕಬೇಕು, ಸೆಕೆಂಡ್ ದಿನ ನಾನು ಏನು ಶೂಟ್ ಮಾಡ್ತೀನೋ ಅದನ್ನ ಥರ್ಡ್ ದಿನ, ಸೊ ಥರ್ಡ್ ದಿನ ಏನು ಹಾಕ್ತೀನೋ ಅದನ್ನು ಹಾಕಬೇಕು ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದು. ಅಂದರೆ ಲೈಕ್ ಲಾಸ್ಟ್ ಫ್ರೈಡೇ, ಸ್ಯಾಟರ್ಡೇ, ಸಂಡೇ ಕೂರಿಸಿದ್ದು. ಸೊ ಮಂಡೇಗೆ ಆ ಗಣಪತಿ ವೀಡಿಯೋ ಲಾಸ್ಟ್ ಬರುತ್ತೆ. ಅದಾಗಿದ್ಮೇಲೆ ನಮ್ಮನ್ನೇ ಗಣಪತಿ ವೀಡಿಯೋ ಇನ್ನೊಂದು 2-3 ಇದೆ. ಸೊ ಅದನ್ನೆಲ್ಲ ಹಾಕಬೇಕು ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದು. ಬಟ್ ಈ ಈವೆಲ್ ಐಸ್ ಅನ್ನೋದಿದೆ ಗೊತ್ತಾ, ಯಪ್ಪ ಸಿಕ್ಕಾಪಟ್ಟೆ ಡೇಂಜರಸ್ ಗುರು. ಕಲ್ಲಲ್ಲಿ ಬೇಕಾದ್ರೆ ಏಟ್ ತಿನ್ಬಿಡ್ಬೋದು, ಬಟ್ ಈವೆಲ್ ಐಸಲ್ಲಿ ಆಗಲ್ಲ ಗುರು. ಯಾಕಂದರೆ ರಿಕವರಿ ಆಗ್ತಿಲ್ಲ ಗುರು. ಇದು ಆ್ಯಕ್ಚುಲಿ ನನಗೆ ಅವಾಗಲೇ 2 months ಬ್ಯಾಕಿಂದಾನೇ ಹಿಂಟಿತ್ತಿದು. ಇವನು ಏನು ಬ್ಯಾಕ್ ಟು ಬ್ಯಾಕ್ ವೀಡಿಯೋಸ್ ಮಾಡ್ತಾ ಇದ್ದಾನೆ, ಇವನು ಬೆಳೆದ್ಬಿಟ್ರೆ ಅದು ಮಾಡಿಬಿಟ್ರೆ ಇದು ಮಾಡಿಬಿಟ್ರೆ. ಯಾಕಂದರೆ ಗಾಯ್ಸ್, ಬ್ಯಾಕ್ ಟು ಬ್ಯಾಕ್ ವೀಡಿಯೋಸ್ ಕೊಡಬೇಕು ಅಂತ ಅಂದರೆ ಅದ್ರ ಹಿಂದೆ ಎಷ್ಟು ಕಷ್ಟ ಇದೆ ಅಂದ್ಬಿಟ್ಟು ನನಗೆ ಗೊತ್ತು. ಮತ್ತು ನನ್ನ ಜೊತೆ ಕೆಲವೊಂದು ಹುಡುಗರು ಟ್ರಾವೆಲ್ ಆದರು. ಸೊ ಆ ಹುಡುಗರು ಗೊತ್ತು. ಯಾಕಂದರೆ ನಾನು ಇಲ್ಲಿಂದ ಒಂದು 60 kilometers ಹೋಗ್ಬಿಟ್ಟು ಒಂದು ಗೋಡನಲ್ಲಿ ವೀಡಿಯೋ ಮಾಡ್ತೀನಿ. ಸೊ ವಾಪಸ್ 60 kilometers ರಿಟರ್ನ್ ಬರಬೇಕು, ಆಯಿತಾ. ಹೋಗೋದಕ್ಕೆ 2 hours ಬೇಕು, ಸೊ ಬರೋದಕ್ಕೆ 2 hours ಬೇಕು. ಆ ಮಧ್ಯದಲ್ಲಿ ಅಲ್ಲಿ ವಿಡಿಯೋ ಶೂಟ್ ಮಾಡಬೇಕು, ಆಯಿತಾ. ಇದ್ರದ್ದೆಲ್ಲ ಟ್ರಾವೆಲ್ ಡ್ಯೂರೇಷನ್ ಇರುತ್ತಲ್ಲ. ಆ ಹುಡುಗರು ಏನು ಮಾಡೋರು, ನನ್ನ ಹತ್ರ ನಾನು ಗಾಡಿ ಓಡಿಸ್ತೀನಿ ಅಂದ್ಬಿಟ್ಟು ನನ್ನ ಗಾಡಿ ಅವರು ಓಡಿಸೋರು. ನೀನು ಎನರ್ಜಿನ ಲೂಸ್ ಮಾಡ್ಕೋಬೇಡ, ವಿಡಿಯೋ ಶೂಟ್ ಮಾಡು ನೀನು, ಆ ಥರ ಸಪೋರ್ಟ್ ಕೊಡ್ತಿದ್ರು. ನನಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಇದೆ ಅಂತ ಇವಾಗಲೂ ಹೇಳ್ತಾ ಇಲ್ಲ ಗೈಸ್. ಕ್ವಿಟ್ ಮಾಡ್ಬಿಡೋಣ ಅಂದ್ಬಿಟ್ಟು ಒಂದು ಕಡೆ ಬಂದಿತ್ತು ನನಗೆ. ಈ ಹೆಲ್ತ್ ಇಶ್ಯೂಸ್ ಎಲ್ಲ ನೋಡಿದ್ಮೇಲೆ ಬೇಡ ಗುರು, ನನಗೆ ಇದು ಕ್ವಿಟ್ಟೇ ಮಾಡ್ಬಿಡೋಣ ಅಂದ್ಬಿಟ್ಟೆ ಇದ್ದಿದ್ದು. ಬಟ್ ಅವ್ರುಗಳಿಂದನೇ ನಾನು ಇಲ್ಲ ಮಾಡೋಣ, ಕಂಟಿನ್ಯೂ ಮಾಡೋಣ ಎಲ್ಲರ ಸಜೆಷನ್ಸು ತೊಗೊಂಡೆ. ಆಮೇಲೆ ಅವ್ರನ್ನೆಲ್ಲ ತುಂಬ ಕೇಳಿದೆ. ಎಲ್ಲರೂ ಒಂದೇ ಹೇಳಿದ್ದು, ಇಲ್ಲ ಕಂಟಿನ್ಯೂ ಮಾಡು. ಈವಿಲ್ ಐಸ್ ಎಲ್ಲದರಲ್ಲೂ ಇದ್ದೇ ಇರುತ್ತೆ. ನೀನು ಅದಕ್ಕೆ ಅಂತ ನೀನು ಇಷ್ಟಪಟ್ಟಿದ್ದನ್ನು ಬಿಟ್ಕೊಟ್ರೆ ಇಷ್ಟು ಹಾರ್ಡ್ ವರ್ಕ್. ಫಸ್ಟ್ ಆಫ್ ಆಲ್ ಏನು ಗೊತ್ತಾ ಗೈಸ್, ಇನ್ನೊಬ್ಬರ ಮೇಲೆ ನೋಡಿ ಹುರ್ಕೊಳ್ಳೋದು ಏನೂ ಇಲ್ಲವೇ ಇಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಥರ ಟ್ಯಾಲೆಂಟ್ ಇರುತ್ತೆ. ನನಗೆ ಈ ಥರ ಟ್ಯಾಲೆಂಟ್ ಇದೆ ಅಷ್ಟೇ. ಫಸ್ಟ್ ಆಫ್ ಆಲ್ ಹಾರ್ಡ್ ವರ್ಕ್. ನೀವು ಯಾವುದೇ ಕೆಲಸ ತೊಗೊಳ್ಳಿ, ಹಾರ್ಡ್ ವರ್ಕ್ ಮಾಡಿದ್ರೆ ನಿಮಗೆ 100% ನಿಮಗೆ ಇವತ್ತಿಲ್ಲ ನಾಳೆ ಇದ್ದೇ ಇರುತ್ತೆ. ಬಿಕಾಸ್ ನಾನು ಚಾನಲ್ ಓಪನ್ ಮಾಡಿದ್ದು ಯಾವಾಗ ಅಂದ್ಬಿಟ್ಟು ನನಗೆ ಗೊತ್ತು. ಇವತ್ತು ಜಸ್ಟ್ 5500 ಸಬ್ಸ್ಕ್ರೈಬರ್ಸ್ ಬಂದಿದೆ, ಆಯಿತಾ. ಇನ್ಸ್ಟಾಗ್ರಾಮಲ್ಲಿ 50 lakhs ವ್ಯೂಸ್. ಅದು ಎಷ್ಟು ಕಷ್ಟ ಅಂದ್ಬಿಟ್ಟು ನನಗೆ ಗೊತ್ತು. ಬಿಕಾಸ್ ಯಾಕಂದರೆ ಡೈಲಿ ಹೋಗಿ, ನಾನು ಹೇಳಿಲ್ಲ ಗೈಸ್, ಡೈಲಿ ಹೋಗಿ ವಿಡಿಯೋ ಮಾಡ್ಕೊಂಡು ಬಂದು ಮಾಡಿ ಎಡಿಟ್ ಮಾಡಿ ಪೋಸ್ಟ್ ಮಾಡ್ಕೊಂಡು ನಿದ್ದೆ ಬರೀ 2-3 hours ಇರ್ತಿತ್ತು. ಸೊ ಅಷ್ಟೆಲ್ಲ ನಿದ್ದೆನ ಸ್ಯಾಕ್ರಿಫೈಸ್ ಮಾಡಿದ್ದಕ್ಕೆ ಇವತ್ತು ಚಾನಲ್ಲು ಗ್ರೋತ್ ಬಂದಿರೋದು. ಅದೇ ನಾನು ಆಲ್ರೆಡಿ ಹೇಳ್ದಂಗೆ ಎಲ್ಲನೂ ಗಾಡ್ಸ್ ಪ್ಲಾನೇ ಗುರು. ಬಟ್ ಇನ್ನೊಬ್ಬರು ಬೆಳವಣಿಗೆ ನೋಡ್ಕೊಂಡು ಹುರ್ಕೊಂಡು
ಅದು ತಪ್ಪು. ಯಾಕಂದರೆ ಇವತ್ತು ನಂದು ಸ್ಟಾರ್ ಗುರು ಆಯಿತಾ, ಇವತ್ತು ನನ್ನ ಡೋರ್ ಓಪನ್ ಆಗಿದೆ, ಲೈಕ್ ಬೆಳೆಯೋದಕ್ಕೆ ಡೋರ್ ಓಪನ್ ಆಗಿದೆ. ಆಬ್ವಿಯಸ್ಲಿ ನಾಳೆ ನಿಮ್ಮದು ಡೋರ್ ಓಪನ್ ಆಗೇ ಆಗುತ್ತೆ. ಆವಾಗ ನಿಮ್ಮನ್ನು ನೋಡ್ಬಿಟ್ಟು ಇನ್ನೊಬ್ರು ಉರ್ಕೊಂಡ್ರು ಅಂದರೆ ಆಯಿತಾ, ಆಬ್ವಿಯಸ್ಲಿ ಅದು ಹಾಗೇ ಆಗುತ್ತೆ. ಯಾಕಂದರೆ ಕರ್ಮ ಅನ್ನೋದು ಅದೇ. ಯಾರೋ ಒಂದು 2-3 ಜನ ನನ್ನ ನೋಡಿ ಉರ್ಕೊಂಡ್ರೆ ನಾಳೆ ದಿನ ನಿಮಗೂ ಡೋರ್ ಅನ್ನೋದು ಓಪನ್ ಆಗುತ್ತಾ? ಸೊ ಆಬ್ವಿಯಸ್ಲಿ ಕರ್ಮ ರಿಟರ್ನ್ಸಾ, ಆವಾಗ ನಿಮ್ಮ ಸಕ್ಸಸ್ ಅಲ್ಲೇ ಸ್ಟಾಪ್ ಆಗುತ್ತಾ? ಅದನ್ನೇ ನಾನು ಹೇಳೋದು, ನಿಮಗೂ ಟೈಮ್ ಬರುತ್ತೆ ಆಯಿತಾ. ಇದು ಯಾರು ಹುರ್ಕೊಂತವ್ರೆ ಏನು ಕತೆ ನನಗೆ ಗೊತ್ತಿಲ್ಲ. ಬಟ್ ನಾನು ಆಚೆ ಏನೋ ಕೇಳಿದ್ದಕ್ಕೆ ಯಾರೋ ಏನೋ ಮಾಡಿಸೋರೆ ಆ ಥರ ಈ ಥರ ಅಂತ ಹೇಳಿದ್ರು. ಬಟ್ ಅದು ಎಲ್ಲಿ ತನಕ ಸತ್ಯ, ಎಲ್ಲಿ ತನಕ ಏನು ಎತ್ತ ನನಗಂತೂ ಗೊತ್ತಿಲ್ಲ. ಕೈಂಡ್ ಆಫ್ ಭಯ ಆಗುತ್ತಷ್ಟೇ. ಏನು ಮಾಡಿಸೋರು ಇದ್ದಾರ ಈ ಥರ ಅಂದರೆ ಇವ್ನು ಬೆಳಿಬಾರ್ದು, ಗೊತ್ತಿಲ್ಲ ಗೈಸ್. ನಂಗೆ ಇವಾಗಲೂ ಅದೇ ಅನ್ನಿಸ್ತಾ ಇರೋದು, ಇಲ್ಲಿಗೆ ಕ್ವಿಟ್ ಮಾಡ್ಬಿಡ್ಲಾ ಇಲ್ಲ ಫರ್ದರಾಗಿ ತಗೊಂಡೋಗ್ಲಾ, ಏನೋ ಅರ್ಥನೇ ಆಗ್ತಾ ಇಲ್ಲ. ಕೈಗೆ ಕರುಂಗಾಲಿ ಮಾಲ ಇಲ್ಲಿಗೂ ಹಾಕೊಂಡಿದ್ದೀನಿ. ಇದನ್ನೆಲ್ಲ ಹಾಕೊಂಡಿದ್ರೂ ಸಹ ಇಷ್ಟೊಂದು ಎಫೆಕ್ಟ್ ಆಗಿದೆ ಅಂತ ಅಂದರೆ, ಇದು ಹಾಕೊಂಡಿರ್ಲಿಲ್ಲ ಅಂತಿದ್ರೆ ನನಗೇನು ಗೊತ್ತಿಲ್ಲ. ಆ್ಯಂಡ್ 2 months ಬ್ಯಾಕ್ ನಾನು ಆಲ್ರೆಡಿ ಹೇಳ್ದಂಗೆ ನಾನು ನನ್ನ ಫ್ರೆಂಡು ದೊಡ್ಡಬಳ್ಳಾಪುರ ರೋಡಿಂದ ವಾಪಸ್ ಬರ್ತಾ ಇದ್ವಿ ಆಯಿತಾ, ಒಂದು ಶೂಟ್ ಮಾಡ್ಕೊಂಡು. ಆವಾಗ ಚಾನಲ್ ಒಂದು ಸ್ವಲ್ಪ ಗ್ರೋತಲ್ಲಿತ್ತು, ಒಂದು ಸ್ವಲ್ಪ ಪೀಕಲ್ಲಿತ್ತು. ಎಲ್ಲ ಗೋಡನವರು ಕರೆಯೋರು, ಬನ್ನಿ 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 ಮಾಡಿ ವಿಡಿಯೋಗಳು ಮಾಡಿ ಅಂದ್ಬಿಟ್ಟು. ಆ ಟೈಮಲ್ಲಿ ಏನಾಯಿತು, ಮೇಜರ್ ಆಗಿರೋ ಒಂದು 2-3 ಕಡೆ ಅಂದರೆ ಆ ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಟೈಮಲ್ಲಿ 2-3 ಕಡೆ ಆಕ್ಸಿಡೆಂಟ್ಸ್ ಮಿಸ್ ಆಯಿತು. ಒಂದಂತೂ ಮೇಜರ್ ಆಗಿ ಆಕ್ಸಿಡೆಂಟ್, ಅದು ಹೊಡೆದಿದ್ದೀವಿ ಅಂದಿದ್ರೆ ನಾನು ನನ್ನ ಫ್ರೆಂಡು ಇಬ್ಬರು ಸ್ಪಾಟ್ ಆಗ್ತಿದ್ವಿ. ಈಗ ನಾನು ಒಬ್ಬನೇ ಇದ್ದಿದ್ರೆ ಅದೇನೋ ಒಂದು, ಬಟ್ ನನ್ನ ಜೊತೆ ಅವನಿದ್ದಾನೆ. ಸೊ ಅವನೇ ಗಾಡಿ ಓಡಿಸ್ತಾ ಇದ್ದು. ಸೊ ಇವಾಗ ನನ್ನ ಕೆಲ್ಸಕ್ಕೆ ನಾನು ಅವನ್ನ ಕರ್ಕೊಂಡು ಹೋಗಿದ್ದೀನಿ ಅಂತ ಅಂದರೆ ನನ್ನ ರೆಸ್ಪಾನ್ಸಿಬಲ್ಲು ಅವನ ಮೇಲಿರುತ್ತೆ. ಇವಾಗ ಆಬ್ವಿಯಸ್ಲಿ ಅವ್ನು ಗಾಡಿ ಓಡಿಸ್ತಾ ಇದ್ದ ಅಂತ ಅಂದರೂ ನನ್ನ ಕೆಲ್ಸಕ್ಕೆ ಅವ್ನು ಬಂದಿರೋದು. ನನ್ನ ಜವಾಬ್ದಾರಿಗಿನ್ನ ಅವನ ಜವಾಬ್ದಾರಿನೇ ನನ್ನ ಮೇಲೆ ಜಾಸ್ತಿ ಇರುತ್ತೆ, ಕರೆಕ್ಟಾ? ಬಟ್ ಅವತ್ತು ಏನಾರು ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಗೊತ್ತಿಲ್ಲ ಗೈಸ್, ಯಾರು ಹೊಣೆಗಾರರು ಏನು ಕತೆ. ಏನೋ ಇವನಿಗೆ ಮಾಡಿಸ್ಬಿಟ್ರೆ ನಾವೇನೋ ಪಡ್ಕೊಂಡ್ಬಿಡ್ತೀವಿ, ನಾವೇನೋ ಬೆಳ್ಕೊಂಡ್ಬಿಡ್ತೀವಿ, ಏನು ಸಿಗೋದು ಇಲ್ಲ ಗೈಸ್. ಯಾರು ಏನು ಮಾಡಿಸೋರು ಏನು ಕತೆನೋ. ಎನಿವೇಸ್ ನನಗೆ ಇದು ಒಂದೇ ಗುರು, ಕನ್ಕ್ಲೂಷನ್ ಒಂದೇ ಬೇಕು. ಏನು ಫರ್ದರಾಗಿ ನಾನು ಕಂಟಿನ್ಯೂ ಮಾಡಲಾ ಇಲ್ಲ ಇಲ್ಲೇ ಬ್ರೇಕ್ ತಗೊಂಡು ಚಾನಲ್ನ ಸ್ಟಾಪ್ ಮಾಡಲಾ, ಇದಂತೂ ನನಗಂತೂ ಗೊತ್ತಾಗ್ತಾ ಇಲ್ಲ. ಬಿಕಾಸ್ ಇವಾಗ ಎಡಿಟಿಂಗು ಅಷ್ಟೇ, ನನ್ನ ಫ್ರೆಂಡಿಗೆ ಒಬ್ಳಿಗೆ ಹೇಳಿದ್ದೀನಿ, ಅವಳೇ ಮಿಕ್ಕಿದ್ದು ನಮ್ಮ ಹಿಂದೂ ಮಹಾಗಣಪತಿ ಇದು ಯಾವ್ಯಾವ ವೀಡಿಯೋಸ್ ಇದೆಯೋ ಅವೆಲ್ಲ ನಾನು ಕಳಿಸ್ಕೊಡು, ನಾನು ಎಡಿಟ್ ಮಾಡ್ತೀನಿ. ಏನಕ್ಕೆ ಇಷ್ಟು ದಿನ ಲೈಕ್ ಅಂದರೆ ಬ್ರೇಕ್ ಮಾಡಿ ಸ್ಟಾಪ್ ಮಾಡಿದ್ಯಾ ಅಂತ ಅವಳು ಕೇಳೋದು. ಸೊ ನನಗೊಂದು ಕ್ಲಾರಿಟಿ ಬೇಕಿತ್ತು. ಇವಾಗ ಈ ವಿಡಿಯೋನೂ ಅಷ್ಟೇ ಅವಳು ಕಳಿಸ್ಕೊಡ್ತೀನಿ. ಸೊ ಅವಳು ಎಡಿಟ್ ಮಾಡ್ತಾಳೆ, ಅಪ್ಲೋಡು ಅಷ್ಟೇ, ಎಲ್ಲನೂ ಅವಳು ನೋಡ್ಕೊತಾಳೆ. ಬಿಕಾಸ್ ನನ್ನ ಕೈಯಲ್ಲಿ ಆಗ್ತಾರೇ ಇಲ್ಲ ಗೈಸ್, ನಾನೇ ಡೈರೆಕ್ಟಾಗಿ ಹೇಳ್ತಾ ಇಲ್ಲ. ನನ್ನ ಕೈಯಲ್ಲಂತೂ ಈಗ ಈ ವಿಡಿಯೋ ಶೂಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ನೀವೇ ಎಲ್ಲ ಹೇಳಬೇಕು, ಈಗ ನಾನು ಫರ್ದರಾಗಿ ವಿಡಿಯೋಸ್ ಅಪ್ಲೋಡ್ ಮಾಡಬೇಕಾ ಇಲ್ಲ ಚಾನಲಿಂದನೇ ಕ್ವಿಟ್ ಆಗಬೇಕಾ, ಯೂಟ್ಯೂಬಿಂದನೇ ಕ್ವಿಟ್ ಆಗಬೇಕಾ ಅಂದ್ಬಿಟ್ಟು ನೀವುಗಳೇ ತಿಳಿಸಿ. ಬಟ್ ಇವಿಲ್ ಲೈಫ್ ಅನ್ನೋದು ನಿಜ ಆಗೋರು, ಬಿಕಾಸ್ ಅದು ನಾನು ಅನುಭವಿಸ್ತಾ ಇದ್ದೀನಿ. ಆ್ಯಂಡ್ ಈ ಮಾಟ ಮಂತ್ರ ಅನ್ನೋದು ನಿಜ, ಬಿಕಾಸ್ ಅದನ್ನು ಮಾಡಿಸೋರೆ ಗೊತ್ತಾಗ್ತಾ ಇದೆ. 2 months ಹಿಂದೆ ಇದ್ದಿದ್ದು ಆ ವೈಬ್ಸು ಮತ್ತು ನಾ ಹತ್ರ ಇದ್ದಿದ್ದು ಪಾಸಿಟಿವ್ ಎನರ್ಜಿ ಮತ್ತು ಸಿಕ್ಕಾಪಟ್ಟೆ ಹೆವಿಯಾಗಿತ್ತು. ವಾಯ್ಸೇ ನೋಡ್ಬೋದು ಗೈಸ್, ಹಳೆ ವಿಡಿಯೋದಲ್ಲೆಲ್ಲ ಮೈಕ್ ಇದ್ದರೂ ಅಷ್ಟು ಜೋರಾಗಿ ಅಷ್ಟು ನಾನು ಮಾತಾಡ್ತಿದ್ರೆ ಎಲ್ಲರೂ ತಿರುಗಿ ನೋಡೋರು, ಏನು ಸಕಲಾಗಿ ಮಾತಾಡ್ತಾನೆ. ಬಟ್ ಇವತ್ತು ಆ ಎನರ್ಜಿನೂ ಇಲ್ಲ, ಆ ಫೀಲೂ ಇಲ್ಲ, ಗೊತ್ತಿಲ್ಲ, ವಾಯ್ಸೇ ಬರ್ತಾ ಇಲ್ಲ ಗೈಸ್. ವಾಯ್ಸಿಗೆ ಏನಾದ್ರು ಮಾಡೋರ ಏನು ಕತೆ. ನನ್ನ ಕಣ್ಣು ನೋಡಿದ್ರೇ ಗೊತ್ತಾಗ್ಬೋದು. ಮತ್ತು ಬಾಡಿ ಅಂತೂ ಸಿಕ್ಕಾಪಟ್ಟೆ ಸ್ಟ್ರಿಂಕ್ ಆಗಿಬಿಟ್ಟಿದೆ ಗೈಸ್. ಆಲ್ಮೋಸ್ಟ್ ಒಂದು 3-4 kg ಡ್ರಾಪ್ ಆಗಿಬಿಟ್ಟಿದ್ದೀನಿ. ಫಸ್ಟ್ ಆಫ್ ಆಲ್ ನಾನು ಸಿಕ್ಕಾಪಟ್ಟೆ ಲೀನು, ಇದರಲ್ಲಿ ಗೊತ್ತಿಲ್ಲ ಒಂದೇ ಗೈಸ್, ಇನ್ನೊಬ್ಬರ ಮೇಲೆ ಉರ್ಕೊಳ್ಳೋದ್ರಿಂದ ಫಸ್ಟ್ ಆಫ್ ಆಲ್ ಏನೂ ಸಿಗೋದು ಇಲ್ಲ.
ಸೊ ಅವ್ರವ್ರ ಹಾರ್ಡ್ ವರ್ಕು ಅವ್ರವ್ರಿಗೆ ಇವತ್ತು ನಾನು ಹಾರ್ಡ್ ವರ್ಕ್ ಮಾಡಿದೆ ಅಂದರೆ ಅದು ನಾಳೆಗೆ 100% ನನಗೆ ರಿಸಲ್ಟ್ ಕೊಟ್ಟೇ ಕೊಡುತ್ತೆ. ಇವಾಗ ನಾನು ಇನ್ನೊಬ್ರು ನೋಡ್ಕೊಂಬಿಟ್ಟು ನಾನು ಹುರ್ಕೊಂಡು ಅವ್ರ ಹತ್ರ ಅದಿದೆ ಇವ್ರ ಹತ್ರ ಇದಿದೆ ಅಂತ ಹುರ್ಕೊಂಡು ಕೂತ್ಕೊಂಡೆ ಅಂತ ಅಂದರೆ ನನ್ನ ಹತ್ರ ಇವತ್ತು ಯಾವುದೋ ಒಂದು ನೋಕಿಯಾ ಮೊಬೈಲೇ ತಗೊಳ್ಳಿ, ಅದಕ್ಕೆ ವ್ಯಾಲ್ಯೂಬಲ್ಲೇ ಇರಲ್ವಲ್ಲ. ಅಲ್ಲಿ ಇರೋದ್ರಲ್ಲಿ ಖುಷಿ ಪಡಬೇಕು, ಕರೆಕ್ಟಾ? ಎಷ್ಟೋ ಜನ ಹತ್ರ ಕಾರ್ ಇರಲ್ಲ, ಬೈಕ್ ಇರುತ್ತೆ. ಸೊ ಬೈಕ್ ಇರೋರ ಹತ್ರ ಕಾರ್ ಬೇಕು ಅಂತ ಅನ್ಸುತ್ತೆ, ಕಾರ್ ಇರೋನು ಅಲ್ಟ್ರಾ ಲಕ್ಸುರಿ ಕಾರ್ ಬೇಕು ಅಂತ ಅನ್ಸುತ್ತೆ. ಅವೆಲ್ಲ ಯಾವುದು ಇಲ್ಲೇ ಇರೋನು ಬಸ್ಸಲ್ಲಿ ಓಡಾಡ್ತಿರ್ತಾರೆ, ಬಸ್ಗೂ ಕಾಸು ಇಲ್ದಿರೆ ಸೈಕಲಲ್ಲಿ ಓಡಾಡೋರು ಇದ್ದಾರೆ, ಎಷ್ಟೋ ಜನ ನಡ್ಕೊಂಡು ಓಡಾಡೋರು ಇದ್ದಾರೆ, ಕರೆಕ್ಟಾ? ಈ ಆಸೆ ಅನ್ನೋದು ತರಾಗುರು, ಬಟ್ ಆಸೆ ಇರಬೇಕು, ದುರಾಸೆ ಇರಬಾರ್ದು. ಬಟ್ ಅದು ಬಿಟ್ಟು ಏನೋ ಮಾಡಿಸೋದು, ಇವ್ನು ಮಾಡಿಸ್ಬಿಟ್ರೆ ಕೆಳಗಡೆ ಬಿದ್ದೋಗ್ತಾನೆ, ಬೀಳಿಸ್ಬಿಟ್ರೆ, ಫಸ್ಟ್ ಆಫ್ ಆಲ್ ಬೀಳಿಸ್ಬಿಟ್ರೆ ನಿಮಗೆ ಏನು ಸಿಗುತ್ತೆ? ಶುಡ್ ಐ ಕಂಟಿನ್ಯೂ ಮೈ ಯೂಟ್ಯೂಬ್ ಚಾನಲ್, ಇಲ್ಲ ಇಲ್ಲೇ ಕ್ವಿಟ್ ಮಾಡ್ಬಿಡ ಅಂದ್ಬಿಟ್ಟು ನೀವೇ ಹೇಳಿ. 5500 ಸಬ್ಸ್ಕ್ರೈಬರ್ಸ್ ಬಂದಿದೆ, ಇದು ನನ್ನ ಡ್ರೀಮು. ಬಿಕಾಸ್ 0 ಇಂದ 5500 ಸಬ್ಸ್ಕ್ರೈಬರ್ಸ್ ಬರೋದಕ್ಕೆ ನನಗೆ ಗೊತ್ತು ಹಿಂದೆ ಎಷ್ಟು ಶ್ರಮ ಇದೆ. ಬಿಕಾಸ್ ಬ್ಯಾಕ್ಗ್ರೌಂಡ್ ಇಲ್ದಿರೋ ಹುಡುಗ, ಸೊ ಯಾವುದು ಬ್ಯಾಕ್ಗ್ರೌಂಡ್ ಇಲ್ಲ, ಯಾರ ಸಪೋರ್ಟು ಇಲ್ಲ. ಬಟ್ ಕೆಲವೊಬ್ರದ್ದಿದೆ, ಕೆಲವೊಬ್ರು ಫ್ರೆಂಡ್ಸ್ ಅನ್ನೋದಿದೆ. ಆ ಕೆಲವೊಬ್ರು ಫ್ರೆಂಡ್ಸ್ ಬಾ ಮಾಡೋಣ, ಅದು ಮಾಡು, ಇಲ್ಲಿ ಮಾಡು, ಇದು ಮಾಡು, ಅದು ಮಾಡು, ಪಾಡ್ಕ್ಯಾಸ್ಟ್ ಮಾಡು, 108 ಗಣಪತಿದು ಅಷ್ಟೇ, ಬಾ ಮಾಡು. 108 ಗಣಪತಿ ನನ್ನ ಫ್ರೆಂಡ್ ಗೈಸ್, ನಾನು ಹೇಳ್ತೀನಿ, ಅವನು ಇವೆಲ್ಲ ನಾನು ಹೇಳಲೇಬೇಕು ವಿಡಿಯೋದಲ್ಲಿ. ಬಿಕಾಸ್ ಬಿಹೈಂಡ್ ದ ಸೀನ್ಸ್ ಆಗಿರೋದು ಯಾರಿಗೂ ಗೊತ್ತಿಲ್ಲ, ಇದೆಲ್ಲ ಹೇಳಬೇಕು. ಅವನು ಒಂದೇ ಮಾತು, ನಾನು ಡ್ರಾಪ್ಔಟ್ ಮಾಡ್ಬಿಡೋಣ ಅಂತಲೇ ಇದ್ದೆ, ಒಂದು 51 ಮಾಡ್ಬಿಟ್ಟು ಮುಗಿಸ್ಬಿಡೋಣ ಅಂತ. ಆಮೇಲೆ ಅವನೇ ಹೇಳ್ದ, ನಾನು ಗಾಡಿ ಓಡಿಸ್ತೀನಿ, ಬಾರೋ ವಿಡಿಯೋ ಮಾಡುವ ಅಂತ 108 ಕಂಪ್ಲೀಟ್ ಮಾಡೋ ತನಕ ಬಿಡಲಿಲ್ಲ. ಬಿಕಾಸ್ ಅದರಲ್ಲಿ 108 ಯಾವ ಏರಿಯಾದಲ್ಲಿ ಅಲ್ಲಿ ಕವರ್ ಮಾಡಿದ್ದೀವಿ. ಆ ಮಧ್ಯದಲ್ಲಿ ಸಿಕ್ಕಾಪಟ್ಟೆ ಮಳೆ ತುಂಬ ಇದೆ ಗೈಸ್. ಹಿಂದ್ಗಡೆ ಒಬ್ಬೊಬ್ರು ಸಿಕ್ಕಾಪಟ್ಟೆ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಓಕೆ, ನೀವೆಲ್ಲ ಒಂದೇ, ಇದಾಗಿದ್ಮೇಲೆ ಯಾವ ವಿಡಿಯೋಸು ಬರಲಿಲ್ಲ ಅಂತ ಅಂದರೆ ಐ ಕ್ವಿಟ್. ಐ ಆಮ್ ಸಾರಿ ಫಾರ್ ದಿಸ್. ಥ್ಯಾಂಕ್ ಯು.